ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾವು ನಾಭಿಗಾಯ ಕ್ಷೇತ್ರದಿಂದ ದರ್ಶನವನ್ನು ಮುಗಿಸ್ಕೊಂಡು ಮುಂದಿನ ಪ್ರಯಾಣವನ್ನು ಮುಂದುವರಿಸಿದ್ವಿ. ನಾವು ನೆಕ್ಸ್ಟ್ ಹೋಗಬೇಕಾಗಿದ್ದು ಬೈದ್ಯನಾಥ ಜ್ಯೋತಿರ್ಲಿಂಗಕ್ಕೆ. ನಾಭಿಗಾಯ ಕ್ಷೇತ್ರದಿಂದ ಸುಮಾರು 540 ಕಿಲೋಮೀಟರಿಂದ 550 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ಬೈದ್ಯನಾಥ್ ಧಾಮ್ಗೆ. ಸೊ ಅಷ್ಟು ಜರ್ನಿ ಸಾಧ್ಯ ಆಗದೆ ಇರೋ ಕಾರಣ ನಾವು ಮಧ್ಯೆ ಒಂದು 100-150 ಕಿಲೋಮೀಟರ್ ಇದ್ದಂಗೆ ನಾವು ಒಂದು ಕಡೆ ಸ್ಟೇ ಮಾಡಿದ್ವಿ. ಸುಮಾರು ಒಂದು 7:30ರಿಂದ 8 ಗಂಟೆ ತನಕ ನಮ್ಮ ಜರ್ನಿಯನ್ನು ಮುಗಿಸಿ ಒಂದು ಹೋಟೆಲ್ ರೂಮ್ ಬುಕ್ ಮಾಡಿಕೊಂಡು ಅಲ್ಲೇ ಸ್ಟೇ ಮಾಡಿದ್ವಿ. ಸೊ ಅಲ್ಲಿ ಸ್ಟೇ ಮಾಡಿ ಮಾರ್ನಿಂಗ್ ಎದ್ದು ಅಲ್ಲಿಂದ ನಾವು ಬೈದ್ಯನಾಥ್ ಧಾಮ್ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಸೊ ಏನೇ ಆಗಲಿ ತುಂಬ ನೈಟ್ ಜರ್ನಿ ನಾವು ಯಾವುದೇ ಕಾರಣಕ್ಕೂ ಮಾಡ್ತಿರ್ಲಿಲ್ಲ. ಆದಷ್ಟು ಬೆಳಗ್ಗೆ ಟೈಮ್ ಮಾತ್ರ ನಮ್ಮ ಜರ್ನಿಯನ್ನು ಮಾಡ್ತಾಯಿದ್ವಿ. ಸೊ ಒಂದು 8 ಗಂಟೆ ಅಷ್ಟರಲ್ಲಿ ಅಲ್ಲೇ ಹೈವೇನಲ್ಲೇ ಒಂದು ರೂಮ್ ಮಾಡಿಕೊಂಡು ನೈಟ್ ನಾವು ಸ್ಟೇ ಮಾಡಿದ್ವಿ. ಸೊ ಮಾರ್ನಿಂಗು ಎದ್ದು ಅಲ್ಲಿಂದ ಒಂದು 8 ಗಂಟೆ 7:30-8 ಗಂಟೆ ಅಷ್ಟೊತ್ತಿಗೆ ನಾವು ಆ ಸ್ಥಳದಿಂದ ಬಿಟ್ವಿ. ಅಲ್ಲಿಂದ ಸುಮಾರು ಒಂದು 100 ಕಿಲೋಮೀಟ್ರ್ ಇತ್ತು. 70ರಿಂದ 100 ಕಿಲೋಮೀಟ್ರ್ ಅಂದ್ಕೊಳ್ಳಿ. 1-1.5 ಗಂಟೆ ಜರ್ನಿ ಇತ್ತು. ಬೆಳಗ್ಗೆ ಹೊರಟು ನಾವು ಸ್ಟೇ ಮಾಡಿದಂಥ ರೂಮ್ ಚೆನ್ನಾಗಿತ್ತು. ಯಾಕಂದರೆ ಹೈವೇನಲ್ಲಿ ನಾವು ರೂಮ್ ಮಾಡಿದ್ದು, ಯಾವುದು ಸಿಗುತ್ತೋ ಆ ರೂಮನ್ನು ಮಾಡಿದ್ವಿ. ಕೃಷ್ಣ ಭವನ ಅಂತ ಏನೋ ಇತ್ತು ಹೋಟೆಲು, ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಬೆಳಗ್ಗೆ ಹೊರಟ್ವಿ ಬೈದ್ಯನಾಥ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡೋಕ್ಕೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಈ ಬಾಬಾ ಬೈದ್ಯನಾಥ ಜ್ಯೋತಿರ್ಲಿಂಗ ದೇವಾಲಯ. ಹೋಗ್ತಾ ದಾರಿನಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಆಗಿದ್ದರಿಂದ ಪ್ರಶಾಂತವಾಗಿತ್ತು. ಬೆಟ್ಟ ಗುಡ್ಡಗಳು ಎಲ್ಲಿ ನೋಡಿದ್ರೂ ಹಸಿರು, ತಂಪಾಗಿತ್ತು. ಬೆಳಗ್ಗೆ ಟೈಮಲ್ಲಂತೂ ತುಂಬ ಕೂಲಾಗಿರ್ತಿತ್ತು. ಆಮೇಲೆ ಸೆಕೆ ಶುರು ಆಗ್ತಾಯಿದ್ದು. ಸೊ ನಾವು ಹೊರಟಾಗ ತುಂಬ ಕೂಲಾಗಿತ್ತು. ಹಾಗೆ ಹೇಳಿ ಟಿಫನ್ ಟೈಮ್ ಆಗಿತ್ತು. ಸೊ ಅಲ್ಲೇ ಒಂದು ಹೋಟೆಲ್ ಸಿಕ್ತು. ಸೊ ಹಾಗಾಗಿ ಪೂರಿ ಬಾಜಿ, ಇಲ್ಲಿ ನೀವು ಯಾವುದೇ ಹೋಟೆಲ್ಗೆ ಹೋಗಿ ತಿಂಡಿ ಏನು ಕೇಳಿ ಪೂರಿ ಬಾಜಿ ಇದೇ ಸಿಗೋದು. ಸೊ ಸಿಕ್ಕಿದ್ದನ್ನು ತಿಂದ್ಕೊಂಡು ನಾವು ಬಾಬಾ ಬೈದ್ಯನಾಥ ದೇವಸ್ಥಾನದ ಕಡೆಗೆ ಹೊರಟ್ವಿ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಜಾರ್ಖಂಡ್ನಲ್ಲಿದೆ. ಇದು ದಿಯೋಘರ ಎಂಬ ಒಂದು ಊರಿನಲ್ಲಿ, ಜಾರ್ಖಂಡ್ನಲ್ಲಿ ಬರುತ್ತೆ ಇದು. ಗಿಡ ಮರಗಳೆಲ್ಲ ಏನು ಚೆನ್ನಾಗಿವೆ ನೋಡಿ. ಏನು ಕಾಣ್ತಾ ಇಲ್ಲ ಮರ ಎಲ್ಲ ಮರಕ್ಕೆ ಹಾಕೊಂಡಿದ್ರೆ ನಿಮಗೆ ಪಾಠ ಎಲ್ಲ ಕೊಟ್ಟಿದ್ರೆ ಹೋಗೋದು ತಗೊಬರ್ತಿದ್ರಿ. ಸೊ ಅಲ್ಲಿ ಗಾಡಿ ಪಾರ್ಕಿಂಗ್ಗೆ ಒಂದು ಕಡೆ, ದೇವಸ್ಥಾನ ಇರೋದು ತುಂಬ ದೂರ. ಸೊ ಗಾಡಿ ಪಾರ್ಕ್ ಮಾಡಿ ನಾವು ಪ್ರೈವೇಟ್ ಪಾರ್ಕಿಂಗ್ ಅಂತ ಹೇಳ್ತಾರೆ. ಸೊ ಪಾರ್ಕ್ ಮಾಡಿದ್ರೆ ಅಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ಮೇಲೆ ಒಳಗಡೆ ಹೋಗಬೇಕಾಗುತ್ತೆ. ಗಲ್ಲಿ ನಿಮಗೆ ರೋಡ್ಗಳೇ ಇಲ್ಲ, ಎಲ್ಲ ಗಲ್ಲಿಗಳು. ಕಾಶಿನಲ್ಲಿ ಹೆಂಗಿರುತ್ತೆ, ಗೋಕರ್ಣದಲ್ಲಿ ಹೇಗಿರುತ್ತೆ ಅದೇ ರೀತಿ ಗಲ್ಲಿಗಳಲ್ಲಿ ನಡ್ಕೊಂಡು ನಾವು ಹೋಗಬೇಕು. ಸೊ ದೇವಸ್ಥಾನಕ್ಕೆ ಬಂದ್ವಿ. ಭಾಳ ಚೆನ್ನಾಗಿತ್ತು ದೇವಸ್ಥಾನ. ಬಾಬಾ ಬೈದ್ಯನಾಥ ದೇವಾಲಯದ ಬಗ್ಗೆ ತಿಳ್ಕೊಬೇಕಂದ್ರೆ, ಜಾರ್ಖಂಡ್ನ ದೇವಘರನಲ್ಲಿರುವ ಬಾಬಾ ಬೈದ್ಯನಾಥ ದೇವಾಲಯವು ಬಹಳ ಹಳೆಯ ಮತ್ತು ಪವಿತ್ರ ದೇವಾಲಯವಾಗಿದೆ. ಭಾರತಾದ್ಯಂತ ಜನರು ಇಲ್ಲಿಗೆ ಪ್ರಾರ್ಥನೆ ಸಲ್ಲಿಸಲು ಬರುತ್ತಾರೆ. ಇಲ್ಲಿ ಶಿವನನ್ನು ಗುಣಪಡಿಸುವವನಾಗಿ ಪೂಜಿಸಲಾಗುತ್ತದೆ. ಅನೇಕರು ಅವರನ್ನು ವೈದ್ಯನಾಥ ಬಾಬಾ ಅಥವಾ ಬಾಬಾ ಬೈದ್ಯನಾಥ್ ಧಾಮ್ ಎಂದು ಕರೆಯುತ್ತಾರೆ. ಈ ಸ್ಥಳವು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ರಾವಣನು ಶಿವನನ್ನು ಲಂಕಾದಲ್ಲಿರುವ ತನ್ನ ಮನೆಗೆ ಕರೆದುಕೊಂಡು ಹೋಗುವಾಗ ಶಿವಲಿಂಗವನ್ನು ಇಲ್ಲಿಗೆ ತಂದನೆಂದು ಕಥೆಗಳು ಹೇಳುತ್ತದೆ. ದಾರಿಯಲ್ಲಿ
ಇಲ್ಲಿ ಲಿಂಗವನ್ನು ಸರಿಪಡಿಸಲಾಯಿತು ಅಂತ ಹೇಳ್ತಾರೆ. ಅವರು ಲಿಂಗನ ಅವನ ಊರಿಗೆ ತೊಗೊಂಡೋಗೋ ಟೈಮಲ್ಲಿ ಲಂಕೆಗೆ ಶಿವಲಿಂಗನ ಇಲ್ಲಿ ಇಟ್ಟು ಇಲ್ಲಿ ಅದನ್ನು ಅವನಿಗೆ ತೊಗೊಂಡೋಗೋಕ್ಕಾಗದಿರೋ ತೂಕ ತೊಗೊಂಡೋಗೋಕ್ಕಾಗದಿರೋ ಸಮಯದಲ್ಲಿ ಇಲ್ಲಿ ಇಟ್ಟು ಸರಿಪಡಿಸ್ಕೊಂಡು ತೊಗೊಂಡೋಗಿರೋದ್ರಿಂದ ಇಲ್ಲಿ ವಿಶೇಷತೆ ಇದೆ ಅಂತ. ಮತ್ತು ಇಲ್ಲಿ ಯಾವುದೇ ರೀತಿಯ ಒಂದು ನಿಮಗೆ ಸಮಸ್ಯೆಗಳಿರಲಿ ಕಾಯಿಲೆಗಳಿರಲಿ ಅದಕ್ಕೆ ಗುಣಪಡಿಸುವ ಶಕ್ತಿ ಈ ಒಂದು ಕ್ಷೇತ್ರಕ್ಕೆ ಇದೆ ಅಂತ ಕೂಡ ಹೇಳಲಾಗುತ್ತದೆ. ನಾವು ಹೋದ ಸಮಯದಲ್ಲಿ ದೇವಸ್ಥಾನ ಕಂಪ್ಲೀಟಾಗಿ ರಶ್ ಇರಲಿಲ್ಲ. ಆದರೂ ಕೂಡ ನೀವು ಹೋದಾಗ ಸುಮಾರು ಜನ ಪುರೋಹಿತರು ನಿಮ್ಮ ಹತ್ರ ಬರ್ತಾರೆ. 1000 ರೂಪಾಯಿ ಕೊಡಿ, 300 ರೂಪಾಯಿ ಒಬ್ಬರಿಗೆ, 300 ರೂಪಾಯಿ 400 ರೂಪಾಯಿ ಡೈರೆಕ್ಟ್ ಬಿಡ್ತೀವಿ, ಡೈರೆಕ್ಟ್ ಮುಟ್ಟಿಸ್ತೀವಿ, ನೀವು ಕ್ಯೂನಲ್ಲಿ ಹೋಗ್ಬೇಡಿ, 4 ಗಂಟೆ ಆಗುತ್ತೆ, 5 ಗಂಟೆ ಆಗುತ್ತೆ ಅಂತ ಖಂಡಿತ ನೀವು ಅವ್ರ ಮಾತನ್ನ ಕೇಳಬೇಡಿ. ತುಂಬ ಮೋಸ ಆಗುತ್ತೆ. ನಾವು ಹೋದಾಗ ರಶ್ಶೇ ಇರಲಿಲ್ಲ. ಆದರೂ ಕೂಡ ಅವ್ರು ಹೇಳಿದರು 6 ಗಂಟೆ ಟೈಮ್ ಆಗುತ್ತೆ ನಿಮಗೆ ದರ್ಶನ ಆಗೋಕ್ಕೆ ಅಂತೇಳಿ. ಕೇವಲ ಅರ್ಧ ಗಂಟೆನಲ್ಲಿ ನಮಗೆ ದರ್ಶನ ಆಯಿತು. ಯಾಕಂದರೆ ನಾವು ಹೋದ ಟೈಮ್ನಲ್ಲಿ ರಶ್ ಇತ್ತು. ರಶ್ ಇದ್ದಾಗ ಅವ್ರು ಹೇಳೋದು ನಿಜ ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಾವು ಹೋಗಿ ಟೈಮಲ್ಲಿ ರಶ್ ಇರಲಿಲ್ಲ. ಆದರೂ ಕೂಡ ರಶ್ ಆಗುತ್ತೆ, ತುಂಬ ಟೈಮ್ ಆಗುತ್ತೆ, 4 ಗಂಟೆ ಆಗುತ್ತೆ, 5 ಗಂಟೆ ಆಗುತ್ತೆ ಅಂತ ತುಂಬಾ ನಮ್ಮನ್ನು ಮಿಸ್ಲೀಡ್ ಮಾಡ್ತಾರೆ. ಬಟ್ ಆದರೂ ನಾವು ಕೇಳಲಿಲ್ಲ. ನಾವು ನೋಡಿದ್ವಿ ಅಲ್ಲಿ ಜನ ಏನು ಅಷ್ಟು ಕಾಣಿಸ್ಲಿಲ್ಲ. ಸೊ ಹಾಗಾಗಿ ನಾವು ಕ್ಯೂನಲ್ಲೇ ಬಂದ್ವಿ. ಸುಮಾರು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮಗೆ ದರ್ಶನ ಆರಾಮಾಗಾಯಿತು. ನಮ್ಮನ್ನು ಲಿಂಗವನ್ನು ಕೂಡ ಕೈಯಲ್ಲಿ ಮುಟ್ಟಿಸ್ತಾರೆ. ಅದನ್ನು ಹೇಳ್ತಾರೆ ಅವರು, ದುಡ್ಡು ಕೊಡಿ ಮುಟ್ಟಿಸ್ತೀವಿ ಅಂತಾರೆ. ನೀವು ನಾರ್ಮಲ್ಲಾಗೇ ಹೋಗಿ ಖಂಡಿತವಾಗೂ ಎಲ್ಲರಿಗೂ ಕೂಡ ಮುಟ್ಟಿನೇ ದರ್ಶನ ಮಾಡೋಕ್ಕೆ ಅವಕಾಶ ಈ ಜ್ಯೋತಿರ್ಲಿಂಗದಲ್ಲಿ ಸಿಗುತ್ತೆ. ಎಲ್ಲ ಜ್ಯೋತಿರ್ಲಿಂಗಗಳನ್ನು ನಿಮಗೆ ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಅವಕಾಶ ಸಿಗೋಲ್ಲ. ಬಟ್ ಈ ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗವನ್ನು ನಾವು ಕೈಯಲ್ಲಿ ಮುಟ್ಟಬಹುದು. ಆ ಥರ ಅವಕಾಶ ಈ ದೇವಸ್ಥಾನದಲ್ಲಿದೆ. ನೀವೇ ನೋಡ್ತಾ ಇದ್ದೀರಿ ನೋಡಿ, ಕ್ಯೂ ಏನು ಅಂಥ ರಶ್ ಇರಲಿಲ್ಲ. ನಾವು ಸಮಯದಲ್ಲಿ ಸುಮಾರಾಗಿ ಇತ್ತು. ಬಹಳ ವಿಶೇಷವಾಗಿ ಕ್ಯೂ ಸಿಸ್ಟಮ್ನು ಚೆನ್ನಾಗಿ ಮಾಡಿದ್ದಾರೆ. ಬಟ್ ರಶ್ ಇದ್ದಾಗ ಬಂದರೆ ಖಂಡಿತ 4 ರಿಂದ 5 ಅವರ್ ಖಂಡಿತ ಆಗೇ ಆಗುತ್ತೆ ದರ್ಶನ. ಬಟ್ ನಾವು ಹೋಗಿದ್ದ ಟೈಮು ಸ್ವಲ್ಪ ನಮ್ಮ ಲಕ್ ಚೆನ್ನಾಗಿತ್ತು. ಹಾಗಾಗಿ ದರ್ಶನ ಬೇಗ ಆಯಿತು ನಮಗೆ, ರಶ್ ಇಲ್ಲದೆ ಇರೋ ಕಾರಣ. ನಾವು ಕ್ಯೂನಲ್ಲಿ ಹೋಗಿ ಸುಮಾರು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮ್ಮ ದರ್ಶನ ಆಯಿತು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಒಳಗಡೆ ನೀವು ಹೋದಾಗಲೂ ಕೂಡ ದುಡ್ಡು ಕೊಟ್ಟು ಒಳಗಡೆ ಹೋಗಿ ಅಂತಾರೆ ಪುರೋಹಿತರುಗಳು. ಇಲ್ಲಾಂದರೆ ಬಿಡೋದೇ ಇಲ್ಲ ಒಳಗಡೆ ದರ್ಶನ ಮಾಡೋಕ್ಕೆ. ನೀವು ದೇವಸ್ಥಾನಗಳಲ್ಲಿ ಇದೊಂದು ಸಮಸ್ಯೆ, ಎಲ್ಲಿ ನೋಡಿದ್ರು ಪುರೋಹಿತರು. ನೀವೇ ನೋಡ್ತಾ ನೋಡಿ ಎಷ್ಟು ಜನ ಪುರೋಹಿತರು ಕೂತಿದ್ದಾರೆ. ಬಂದ ತಕ್ಷಣ ನಿಮ್ಮನ್ನು ಹೇಗೆ ನಿಮ್ಮನ್ನು ಬನ್ನಿ 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 ಅಂತ ದುಡ್ಡು ಅಂತಾರೆ ಅಂದರೆ ಅದು ನಿಜ. ನಮಗಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ನೋಡೋದಕ್ಕಿಂತ ಹೆಚ್ಚಾಗಿ ದುಡ್ಡು ಕೇಳೋರೇ ಜಾಸ್ತಿ. ಸುತ್ತ ಕೂಡ ದೇವಸ್ಥಾನಗಳಿದೆ. ನೀವು ದರ್ಶನ ಮಾಡೋಕ್ಕೆ ಹೋಗ್ತಾನೆ ಸಣ್ಣ ಪುಟ್ಟ ದೇವಸ್ಥಾನಗಳು ಪಕ್ಕನೇ ಕಾಣುತ್ತೆ ನಿಮಗೆ. ನಾನು ಹೇಳೋದು, ನೀವು ಹೋಗೋ ಟೈಮಲ್ಲಿ ನೋಡಿಕೊಂಡು ರಶ್ ಇದೆ ಅಂತಂದರೆ ಏನಾದರೂ ಯೋಚನೆ ಮಾಡ್ಬೋದು. ರಶ್ ಇಲ್ಲ ಅಂದರೆ ಖಂಡಿತ ಕ್ಯೂನಲ್ಲಿ ನಿಂತ್ಕೊಂಡೇ ದರ್ಶನ ಮಾಡ್ಬೋದು. ನೋಡಿ ನಮ್ಮದು ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿಂದ ಪಾರ್ವತಿ ಒಂದು ಮಂದಿರ ದೇವಸ್ಥಾನ ಇದೆ ಇಲ್ಲಿ ಜ್ಯೋತಿರ್ಲಿಂಗದ ಆವರಣದ ಒಳಗಡೆ. ಸೊ ಅಲ್ಲಿ ಕೂಡ ಹೋಗಿ ನಾವು ದರ್ಶನ ಮಾಡೋಣ ಅಂಥೇಳಿ ಅಲ್ಲಿಗೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ವಿ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ಇನ್ನು ಕಟ್ಟಿಸಿ ಇಲ್ಲಿ ದೇವಸ್ಥಾನದಕ್ಕೆ ಒಂದು ವಿಶೇಷವಾಗಿ ಏನೋ ಪೂಜೆ ಮಾಡಿಸ್ತಾಯಿದ್ರು. ಸೊ ನಾವು ಹಾಗೆ ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೋಗ್ಬಿಟ್ವಿ. ಅಲ್ಲಿದೇನೋ ವಿಶೇಷತೆ ಇರಬಹುದು. ಹಾಗೆ ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಇದು ಒಂದು ಶಕ್ತಿಪೀಠ ಕೂಡ ಹೌದು. ಸತೀದೇವಿಯ ಹೃದಯ ಭಾಗ ಇಲ್ಲಿ ಬಿದ್ದಿದೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಇದು ಸತೀದೇವಿಯ ಒಂದು ಹೃದಯ ಭಾಗ ಬಿದ್ದಂತಹ ಸ್ಥಳ. ಇದು 51 ಶಕ್ತಿಪೀಠಗಳಲ್ಲಿ ಇದು ಒಂದು. ಸೊ ಇಲ್ಲಿ ನೋಡಿ ದೇವಸ್ಥಾನ. ಸೊ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ವಿಡಿಯೋ ಮಾಡಿ ನಾನು ಕೂಡ ಕಟ್ ಮಾಡಿದೆ. ಸೊ ಇಲ್ಲೂ ಕೂಡ ನಾವು ಕೇಳೋಕ್ಕೂ ಮುಂಚೆನೇ ಹಚ್ಚಿಬಿಡ್ತಾರೆ, ಆಮೇಲೆ ದುಡ್ಡು ಕೊಡಿ ಅಂತಾರೆ. ನಾವಲ್ಲಿ ಮುಗಿಸ್ಕೊಂಡು ನೋಡಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಗೋಪುರ ಇದು. ಸೊ ನಮಗೋದು ಆರಾಮಾಗಿ ದರ್ಶನ ಆಯಿತು.
ದೇವರಂತೂ ಕಣ್ಣು ತುಂಬ ನೋಡೋಕ್ಕೆ ಬಿಡೋದೇ ಇಲ್ಲ, ಎಳ್ದು ಬಿಡ್ತಾರೆ. ಅದರಲ್ಲೂ ಹೋಗಿ ಹೇಗೋ ಗಟ್ಟಿಯಾಗಿ ಲಿಂಗನ ಮುಟ್ಟಿ ಜನ ಇರಲಿ ಬಿಡಲಿ, ಅವರು ಎಷ್ಟು ಟೈಮ್ ಅಷ್ಟೇ ನಮ್ಮನ್ನು ನೋಡೋಕೆ ಬಿಡೋದು. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಹೊತ್ತು ಹಾಗೆ ಸುತ್ತಮುತ್ತ ಮಾಡಿ ದರ್ಶನ ಹೇಗೋ ಮುಗಿಸ್ಕೊಂಡು ಚೆನ್ನಾಗಾಯಿತು ದರ್ಶನ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ನಾವು ಹೋಗಬೇಕಾಗಿದ್ದು ಗಯಾಕ್ಕೆ. ಸೊ ನೈಟು ಎಷ್ಟೊತ್ತರಾಗಲಿ ಗಯಾ ರೀಚ್ ಆಗಿಬಿಡೋಣ ಅಂಥೇಳಿ. ಸೊ ಅಲ್ಲಿ ಬೇಗನೆ ಬೆಳಗ್ಗೆ ದರ್ಶನ 11 ಗಂಟೆಗೆಲ್ಲ ನಾವು ಬೈದ್ಯನಾಥ ದರ್ಶನ ಮುಗಿಸಿ ಹೊರಟ್ಬಿಟ್ವಿ. ಅಲ್ಲೇ ಊಟ ಮುಗಿಸ್ಕೊಂಡ್ವಿ. 1 ಗಂಟೆ ಆಗಿತ್ತು, ಕರೆಕ್ಟ್ 1:30 ಆಗಿತ್ತು. ನಾವು ಬೈದ್ಯನಾಥನ ಮುಗಿಸ್ಕೊಂಡಾಗ ಅಲ್ಲೇ ಊಟ ಮುಗಿಸ್ಕೊಂಡು ನಾವು ಹೊರಟ್ವಿ. ಸುಮಾರು ರಾತ್ರಿ ಒಂದು 9:30-10 ಗಂಟೆ ನಾವು ಗಯಾ ರೀಚ್ ಆಗೋಕ್ಕೆ ಆಗಿದ್ದು ಸಮಯ. ಸೊ ಗಯಾ ಹೋಗಿ ರೀಚ್ ಆಗಿ ನಾವು ನೈಟ್ ಸ್ಟೇ ಮಾಡಿದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮುಂದುವರಿಸ್ತೀನಿ ಗಯಾ ಡೀಟೇಲ್ ವೀಡಿಯೋನ. ಸೊ ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ.